ಆತ್ಮೀಯ ರೈತ ಬಾಂಧವರೇ, ಕರ್ನಾಟಕದಾದ್ಯಂತ ಬರಗಾಲ ಪರಿಹಾರ ಬಿಡುಗಡೆ ಮಾಡಿದ್ದು ಯಾವ ಜಿಲ್ಲೆಗೆ ಎಷ್ಟು ಜಮಾ ಆಗಿದೆ ಎಂದು ನಿನ್ನೆ ಬಿಡುಗಡೆ ಮಾಡಲಾಗಿದೆ. ಕಳೆದ ಒಂದು ವಾರದಿಂದ ಕರ್ನಾಟಕದಾದ್ಯಂತ ಬರಗಾಲ ಪರಿಹಾರ ಜಮೆಯಾಗುತ್ತಿರುವ ಸಮಯದಲ್ಲಿ ಜಿಲ್ಲೆಗೆ ಹಣ ಜಮೆಯಾಗಿದೆ. ಎಲ್ಲ ರೈತರು ತಿಳಿದುಕೊಳ್ಳಬೇಕಾದ ಮಾಹಿತಿ ಏನೆಂದರೆ, ಯಾವ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಆಯಿತು ಅಂತ ಪಟ್ಟಿ ಮಾಡಲಾಗಿದೆ. ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಹಣ ಜಮೆಯಾಗಿದೆ. ರಾಜ್ಯದ 29,28,910 ರೈತರ ಖಾತೆಗೆ ತಲಾ 2,000 ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಬಿಜೆಪಿ ಪ್ರದರ್ಶನ ಅಂಕಿಅಂಶ ಬಿಡುಗಡೆ ಮಾಡಿರುವ ಅವರು, ಕೇಂದ್ರದಿಂದ ಇದುವರೆಗೂ ನಯಾ ಪೈಸೆ ಬಿಡುಗಡೆಯಾಗದೇ ಇದ್ರೂ ರಾಜ್ಯ ಸರ್ಕಾರದಿಂದ 554.52 ಕೋಟಿ ರೂಪಾಯಿಗಳನ್ನು ರೈತರಿಗೆ ನೀಡಲಾಗ್ತಾ ಇದೆ. ಉಳಿದ ರೈತರಿಗೆ ಸಾಕಷ್ಟು ಇದ್ದಾರೆ ಅಂತ ಹೇಳಿದ್ದಾರೆ. ಫ್ರೂಟ್ಸ್ ಮತ್ತು ಪರಿಹಾರ ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು ಹಣ ಬಿಡುಗಡೆ ಆಗ್ತಾ ಇದೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ರೈತರಿಗೆ ತಲುಪ್ತಾ ಇದೆ ಅಂತ ಹೇಳಿದರು. ಶಿವಮೊಗ್ಗ 70,288, ತುಮಕೂರು 1,56,177, ಉಡುಪಿ 17,594, ಉತ್ತರ ಕನ್ನಡ 65,983, ಚಿಕ್ಕಬಳ್ಳಾಪುರ 82,144, ರಾಮನಗರ 48,867, ಯಾದಗಿರಿ 88,467, ವಿಜಯನಗರ 95,231 ರೈತರಿಗೆ ಪರಿಹಾರ ನೀಡಲಾಗಿದೆ ಅಂತ ವಿವರಿಸಿದ್ದಾರೆ. ಬರ ಪರಿಹಾರ ಮೊತ್ತವನ್ನು ಪಡೆಯಲು ಈ ಕೆಲಸ ಕಡ್ಡಾಯ ಮಾಡಲಾಗಿದೆ. ಬರ ಪರಿಹಾರ ಪಡೆಯಲು ರೈತರ ಗುರುತಿನ ಚೀಟಿ ಅಂದರೆ FID ಕಡ್ಡಾಯವಾಗಿದೆ. ಈ ಗುರುತಿನ ಚೀಟಿ ಪಡೆಯಲು ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಜಮೀನಿನ ನೋಂದಣಿಯನ್ನು FID ಮಾಡಿಸೋದು ಕಡ್ಡಾಯ. ಒಂದು ವೇಳೆ ನಮೂದಿಸಿದ ರೈತರಿಗೆ ಬರ ಪರಿಹಾರ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 22ರವರೆಗೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸುವುದಕ್ಕೆ ಅವಕಾಶ ನೀಡಲಾಗಿತ್ತು. ಈವರೆಗೆ FID ಮಾಡಿಸದೇ ಇರುವ ರೈತರು ತಮ್ಮ ಸಮೀಪದ ಸಾಮಾನ್ಯ ಸೇವಾ ಅಥವಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆ ಕಚೇರಿಗೆ ತಮ್ಮ ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್, ತಮ್ಮ ಮೊಬೈಲ್ ಸಂಖ್ಯೆ ಹೋಗಿ ತುರ್ತಾಗಿ FID ಮಾಡಿಸಬೇಕು. ಇದಕ್ಕೆ ತಪ್ಪಿದಲ್ಲಿ ಸರ್ಕಾರದಿಂದ ನೀಡಲಾಗುವ ಪರಿಹಾರದ ಮೊತ್ತದಿಂದ ರೈತರು ವಂಚಿತರಾಗ್ತಾರೆ. ಯಾವುದೇ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೀವು ತಪ್ಪದೆ ನಿಮ್ಮ ಹೊಲದ ಸಂಪೂರ್ಣ ಮಾಹಿತಿಯನ್ನು ನೋಂದಣಿ ಮಾಡಬೇಕು. ಒಂದು ವೇಳೆ ನಿಮ್ಮ ಹೊಲ 8 ಅಥವಾ 10 ಇದ್ದು ನೀವು ಕೇವಲ 2 ಹೊಲವನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ಅಡಿಯಲ್ಲಿ ದಾಖಲಿಸಿದರೆ ನಿಮಗೆ ಕೇವಲ 2 ಬಾಡಿಗೆಗೆ ಸೀಮಿತವಾದಂತಹ ಬರ ಪರಿಹಾರದ ಹಣವನ್ನು ಹಾಕ್ತಾರೆ. ಆದ ಕಾರಣ ನಿಮ್ಮ ಸರ್ವೆ ನಂಬರ್ಗಳನ್ನು ತಪ್ಪದೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಿಸಿ. ನಿಮ್ಮ ಎಷ್ಟು ಸರ್ವೆ ನಂಬರ್ಗಳು ಫ್ರೂಟ್ಸ್ ಅಡಿಯಲ್ಲಿ ದಾಖಲಾಗಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಬರ ಪರಿಹಾರವನ್ನು ಪಡೆಯಿರಿ. ಈ ಪಟ್ಟಿಯಲ್ಲಿ ಇರುವ ರೈತರು ಇನ್ನೂ FID ಮಾಡಿಲ್ಲ. ಈ 3 ದಿನಗಳಲ್ಲಿ ಫೀಡ್ ಮಾಡಿಸದೇ ಇದ್ರೆ ನಿಮಗೆ ಬರ ಪರಿಹಾರ ಹಣ ಬರೋದಿಲ್ಲ. ಈ ಮೇಲಿರುವ ಹಿರೇಹುಲ್ಲಾಳ ಗ್ರಾಮದ ರೈತರು 3 ದಿನಗಳ FID ಮಾಡಿಸಿಕೊಳ್ಳಲು ಇದ್ರೆ ರೈತರಿಗೆ ಬೆಳೆ ಹಾನಿ ಪರಿಹಾರ, ಯಾವುದೇ ಇತರೆ ಪರಿಹಾರಗಳು ಸಿಗೋದಿಲ್ಲ. FID ಮಾಡಲು ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ FID ಮಾಡಿಸಲು ಸೂಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ತಿಳ್ಕೊಳ್ಳಿ. ಈ ಲಿಸ್ಟ್ನಲ್ಲಿ ಇರುವ ತಾಲೂಕುಗಳಿಗೆ ಬರ ಪರಿಹಾರ ಬರೋದು ಅನುಮಾನ ಹಾಗೂ ಪಟ್ಟಿಯಲ್ಲಿರುವ ರೈತರಿಗೂ ಕೂಡ ಹಣ ಬರೋದಿಲ್ಲ. ನಿಮಗೆ ಬರ ಪರಿಹಾರ ಬೇಕಿದ್ದಲ್ಲಿ ತಪ್ಪದೆ ಕೊನೆವರೆಗೂ ಲೇಖನವನ್ನು ಓದಿ. ನಿಮ್ಮ ತಾಲೂಕು ಇದೆಯಾ, ಹಾಗೆ ನಿಮಗೆ ಬರ ಪರಿಹಾರ, ಬೆಳೆ ವಿಮೆ, ಬೆಳೆ ಹಾನಿ ಹಣ ಬರಬೇಕಂದ್ರೆ ಈ ಕೆಲಸವನ್ನು ತಪ್ಪದೆ ಮಾಡಿ. ನಿಮ್ಮ FID ಸ್ಟೇಟಸನ್ನು ತಪ್ಪದೆ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ತಿರ ಹೋಗಿ ಪರಿಶೀಲಿಸಿಕೊಳ್ಳಿ.